ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಏನು ನಡೆಯುತ್ತದೋ ಅದು ಕೇವಲ ನಮ್ಮ ಒಳ್ಳೆಯದಕ್ಕಾಗಿ ಮಾತ್ರ ನಡೆಯುತ್ತದೆ ಎಂದು ನಮ್ಮ ಹಿರಿಯರು ಯಾವಾಗಲೂ ಹೇಳುತ್ತಾರೆ. ಆದರೆ ಕೆಟ್ಟದ್ದು ನಡೆದಾಗ ಅದು ಯಾವ ರೀತಿ ನಮಗೆ ಒಳ್ಳೆಯದು ಎಂದು ನಾವು ಪ್ರಶ್ನೆ ಮಾಡುತ್ತೀವಿ. ಆದರೆ ನಮ್ಮ ಹಿರಿಯರು ಹೇಳಿದಂತ ಮಾತೇ ನಿಜ. ಇದನ್ನ ಸಾಬೀತುಪಡಿಸೋಕೆ ನಿಮಗೊಂದು ಚಿಕ್ಕ ಕತೆ ಹೇಳ್ತೀನಿ. ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಒಂದು ದಿನ ಕಾಡಿನಲ್ಲಿದ್ದ ಒಬ್ಬ ಸಾಧು ಹತ್ತಿರ ಒಬ್ಬ ಯುವಕ ಅಳುತ್ತಾ ಬಂದ. ಯಾಕಪ್ಪ ಅಷ್ಟೊಂದು ಅಳ್ತಾ ಇದ್ದೀಯಾ ಅಂತ ಸಾಧು ಕೇಳಿದರು. ಏನಂತ ಹೇಳೋದು ಸಾಧುಗಳೇ, ನಾನು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನ ಕಾಡುಗಳ್ಳರು ದೋಚಿಕೊಂಡು ಹೊರಟು ಹೋದ್ರು. ಈಗ ನಾನು ಏನು ಮಾಡೋದು ಅಂತ ಗೋಳಾಡಿದ ಆ ಯುವಕ. ನೋಡಪ್ಪ, ನಡೆಯೋದೆಲ್ಲ ನಮ್ಮ ಒಳ್ಳೆಯದಕ್ಕೆ. ನಿನಗೆ ನಡೆದಿರುವುದು ನಿನ್ನ ಒಳ್ಳೆಯದಕ್ಕೆ. ನೀನೇನು ಯೋಚನೆ ಮಾಡಬೇಡ ಅಂದರು ಸಾಧುಗಳು. ಸಾಧುಗಳೇ, ನೀವೇನು ಮಾತಾಡ್ತಾ ಇದ್ದೀರಿ? ನಿಮಗೆ ನಾನು ಹೇಳಿದ್ದು ಅರ್ಥ ಆಗ್ಲಿಲ್ಲ ಅನ್ಕೋತೀನಿ. ಇಷ್ಟು ವರ್ಷ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿದ ದುಡ್ಡನ್ನ ಕಾಡುಗಳ್ಳರು ದೋಚಿಕೊಂಡ್ರು. ಈಗ ಮನೆಗೆ ಹೋಗೋಕು ಕೂಡ ನನ್ನ ಹತ್ತಿರ ದುಡ್ಡಿಲ್ಲ. ಆ ದುಡ್ಡಿನ ಮೇಲೆ ನಾನು ಎಷ್ಟೋ ಆಸೆ ಇಟ್ಟುಕೊಂಡಿದ್ದೆ. ನೀವು ನೋಡಿದರೆ ನಡೆದಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುತ್ತಿದ್ದೀರಿ. ಇದೆಂತ ಒಳ್ಳೆಯದು? ನನಗೆ ಯಾವ ಒಳ್ಳೆಯದು ಕೂಡ ನಡೆದಿಲ್ಲ. ನಡೆದಿರೋದೆಲ್ಲ ಬರೀ ನಷ್ಟಾನೇ ಅಂದ ಆ ಯುವಕ. ನೋಡಪ್ಪ, ನಡೆದಿರೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಯಾಕೆ ಹೇಳಿದೆ ಎಂದು ನಿನಗೆ ಅರ್ಥ ಆಗೋಕೆ ನಿನಗೊಂದು ಚಿಕ್ಕ ಕತೆ ಹೇಳ್ತೀನಿ, ಕೇಳು. ಪೂರ್ವದಲ್ಲಿ ಒಂದು ಊರಿನಲ್ಲಿ ಪ್ರವಾಹ ಬಂದು ಆ ಊರೆಲ್ಲ ಕೊಚ್ಚಿ ಹೋಯಿತು. ಅದೇ ಊರಿನಲ್ಲಿ ಒಂದು ಬಡ ರೈತ ಕುಟುಂಬ ವಾಸವಿತ್ತು. ಅವನ ಮನೆ ಕೂಡ ಆ ಪ್ರವಾಹದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಯಿತು. ಅವರ ಹತ್ತಿರ ತಿನ್ನೋಕು ಏನೂ ಇಲ್ಲ. ಅಲ್ಪ ಸ್ವಲ್ಪ ಇದ್ದಂತ ಆಹಾರ ಧಾನ್ಯಗಳು ಕೂಡ ಆ ಪ್ರವಾಹದಲ್ಲಿ ಕೊಚ್ಚಿ ಹೋಯಿತು. ಆ ರೈತನಿಗೆ ಒಬ್ಬನೇ ಮಗ. ಅವನು ತಂದೆಯ ಹತ್ತಿರ, ಅಪ್ಪ, ನೀವೇಕೆ ಚಿಂತೆ ಮಾಡ್ತಿದ್ದೀರಿ? ನಡೆದಿರುವುದೆಲ್ಲ ನಮ್ಮ ಒಳ್ಳೆಯದಕ್ಕೆ ಎಂದು ಹೇಳಿದ. ಆ ಮಾತುಗಳು ಕೇಳಿದ ರೈತನಿಗೆ ವಿಪರೀತವಾಗಿ ಕೋಪ ಬಂತು. ನೀನೇನು ಮಾತಾಡ್ತಾ ಇದ್ದೀಯ? ಇದು ನಮ್ಮ ಒಳ್ಳೆಯದಕ್ಕೆ ನಡೆಯಿತಾ? ನಮ್ಮ ಮನೆ ಪ್ರವಾಹದಲ್ಲಿ ಮುಳುಗಿ ಹೋಯಿತು. ಈಗ ನಮ್ಮ ಹತ್ತಿರ ತಿನ್ನೋಕು ಏನೂ ಇಲ್ಲ. ನಮ್ಮ ಹತ್ತಿರ ದುಡ್ಡಿಲ್ಲ. ಎಲ್ಲ ನಾಶ ಆಯಿತು. ಇದರಲ್ಲಿ ಯಾವುದಾದರೂ ಒಂದು ಒಳ್ಳೆಯದಿದ್ದರೆ ಹೇಳು ಎಂದು ಮಗನನ್ನು ಕೇಳಿದ ರೈತ. ಇಲ್ಲಪ್ಪ, ಇದು ನಮ್ಮ ಒಳ್ಳೆಯದಕ್ಕೆ ನಡೆದಿದೆ ಅಂದ ಮಗ. ಪದೇ ಪದೇ ಮಗನ ಬಾಯಿಂದ ಆ ಮಾತು ಕೇಳಿ ರೈತನಿಗೆ ಸಹಿಸಲಾಗಲಿಲ್ಲ. ವಿಪರೀತವಾದ ಕೋಪದಿಂದ ಮಗನನ್ನು ಹೊಡೆದು, ಎಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತೀಯ ಅಲ್ವಾ? ಈಗ ಇದು ಕೂಡ ನಿನ್ನ ಒಳ್ಳೆಯದಕ್ಕೆ ಆಯಿತು. ಇನ್ನು ಮುಂದೆ ನನ್ನ ಕಣ್ಣಿಗೆ ನೀನು ಕಾಣಿಸಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು ಎಂದು ಮಗನನ್ನು ಅಲ್ಲಿಂದ ಓಡಿಸಿದ. ಕತ್ತಲಾಯಿತು. ಬೆಳಿಗ್ಗೆ ಹೋದ ಮಗ ಇನ್ನೂ ಮನೆಗೆ ಬಂದಿಲ್ಲ. ಅಯ್ಯೋ, ನಾನು ಕೋಪದಿಂದ ಅವನನ್ನು ಹೊಡೆದು ಓಡಿಸಿದೆ ಎಂದು ರೈತ ತುಂಬಾನೇ ದುಃಖಪಟ್ಟ. ಅದೇ ಸಮಯದಲ್ಲಿ ಅಲ್ಲಿದ್ದವರನ್ನು ಕಾಪಾಡಲು ಒಂದು ದೋಣಿ ಬಂತು. ಎಲ್ಲರೂ ಆ ದೋಣಿ ಹತ್ತುತ್ತಿದ್ದರು. ಆಗ ರೈತನ ಹೆಂಡತಿ, ನೋಡಿದ್ರ, ನೀವು ನಮ್ಮ ಮಗನನ್ನ ಹೊಡೆದು ಓಡಿಸಿದ್ರಿ. ಈಗ ನಮ್ಮನ್ನ ಕಾಪಾಡೋಕೆ ದೋಣಿ ಕೂಡ ಬಂತು. ನಮ್ಮ ಪ್ರಾಣಕ್ಕೆ ಯಾವ ಅಪಾಯ ಕೂಡ ನಡೆದಿಲ್ಲ. ಅವನು ಹೇಳಿದಂತೆ ಎಲ್ಲವೂ ಒಳ್ಳೆಯದೇ ತಾನೇ ಆಯಿತು ಅಂದ್ಲು. ಆಗ ರೈತ ಕೋಪದಿಂದ, ಏ ಹುಚ್ಚಿ, ನಿನಗೂ ನಿನ್ನ ಮಗನಿಗೂ ಏನೂ ಅರ್ಥ ಆಗ್ತಿಲ್ಲ. ನಮಗೆ ಯಾವ ಒಳ್ಳೆಯದು ಕೂಡ ನಡೆದಿಲ್ಲ. ಪ್ರವಾಹದಲ್ಲಿ ಸಿಲುಕಿಕೊಂಡಿರುವವರನ್ನ ಕಾಪಾಡುವುದು ರಾಜನ ಕರ್ತವ್ಯ. ನಮಗೆ ಕೇವಲ ಪ್ರಾಣ ಮಾತ್ರನೇ ಇದೆ. ಆದರೆ ಅದನ್ನ ಉಳಿಸಿಕೊಳ್ಳೋಕೆ ಮನೆ, ತಿನ್ನೋಕೆ ಊಟ, ಬದುಕೋಕೆ ಹಣ ಏನೂ ಕೂಡ ಇಲ್ಲ. ಈಗ ನಾವು ಎಲ್ಲಿಗೆ ಹೋಗೋಣ? ಯಾವ ಕೆಲಸ ಮಾಡೋಣ? ಏನು ತಿನ್ನೋಣ ಅಂತ ಕೇಳಿದ ರೈತ. ನೋಡಿ, ನಮ್ಮ ಹತ್ತಿರ ಹಣ ಇಲ್ಲದಿದ್ದರೂ ಪ್ರಾಣ ಇದೆ, ಶಕ್ತಿ ಇದೆ. ಏನೋ ಒಂದು ಕೆಲಸ ಮಾಡಿ ಬದುಕೋಣ ಬಿಡಿ ಅಂದಳು ರೈತನ ಹೆಂಡತಿ. ನಾನು ಎಷ್ಟೋ ದಿನಗಳಿಂದ ಸ್ವಲ್ಪ ಸ್ವಲ್ಪ ಹಣನ ಮನೆಯಲ್ಲಿ ಬಚ್ಚಿಟ್ಟಿದ್ದೆ.
ಈಗ ಪ್ರವಾಹ ಬಂದು ಅದೆಲ್ಲ ಕೂಡ ಕೊಚ್ಚಿ ಹೋಯಿತು. ಈಗ ನನ್ನ ಕೈಯಲ್ಲಿ ಬಿಡುಗಾಸು ಕೂಡ ಇಲ್ಲ ಎಂದು ರೈತ ಜೋರಾಗಿ ಅಳಲು ಶುರು ಮಾಡಿದ. ಹೇಗೋ ಇಬ್ಬರು ದೋಣಿ ಹತ್ತಿ ಪಕ್ಕದ ಊರಿಗೆ ಹೋಗಿ ಜೀವನ ಶುರು ಮಾಡಿದರು. ಸಿಗುವ ಯಾವ ಕೆಲಸವೂ ಬಿಡದೆ ಇಬ್ಬರೂ ಕೂಡ ದುಡಿದರು. ಕೆಲ ದಿನಗಳ ಬಳಿಕ ಪ್ರವಾಹ ಕಡಿಮೆಯಾಯಿತು. ಹಾಗಾಗಿ ರೈತ ಮತ್ತೆ ಅವನ ಹುಟ್ಟೂರಿಗೆ ಬಂದ. ಆದರೆ ಅವನ ಮನೆ ಪೂರ್ತಿಯಾಗಿ ಧ್ವಂಸವಾಗಿತ್ತು. ಅದನ್ನ ನೋಡಿ ರೈತನಿಗೆ ತುಂಬಾನೇ ಅಳು ಬಂತು. ಅದೇ ಜಾಗದಲ್ಲಿ ಒಂದು ಚಿಕ್ಕ ಗುಡಿಸಲನ್ನು ಕಟ್ಟಿದ. ಅವನು ಹೊಲದಲ್ಲಿ ಹಾಕಿದ್ದಂತ ಬೆಳೆ ಕೂಡ ಪ್ರವಾಹದ ಕಾರಣದಿಂದ ಪೂರ್ತಿಯಾಗಿ ನಾಶವಾಗಿತ್ತು. ರೈತನಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಒಂದು ದಿನ ರೈತ ರಾತ್ರಿ ಅವನ ಹೆಂಡತಿಯ ಜೊತೆ ಮಾತನಾಡುತ್ತಾ ಅವನ ಕಷ್ಟವನ್ನು ಹೇಳಿಕೊಂಡಾಗ ಅವನ ಹೆಂಡತಿ, ಯಾಕಷ್ಟೊಂದು ಚಿಂತೆ ಮಾಡ್ತೀರಿ? ನೀವು ನಗರಕ್ಕೆ ಹೋಗಿ ಯಾವುದಾದರೂ ಕೆಲಸ ಮಾಡಿ, ಆಗ ಕೈ ತುಂಬಾ ಸಂಬಳ ಸಿಗುತ್ತೆ. ನಾನು ಕೂಡ ಯಾವುದಾದರೂ ಕೆಲಸ ಮಾಡ್ತೀನಿ. ಆ ರೀತಿ ಇಬ್ಬರು ಕೆಲಸ ಮಾಡಿದರೆ ಬೇಗನೆ ಮತ್ತೆ ನಾವು ಹಣವನ್ನು ಕೂಡಿಟ್ಟು ಹೊಸದಾಗಿ ಬೆಳೆ ಹಾಕೋಣ ಅಂದ್ಲು. ಹೆಂಡತಿ ಮಾತುಗಳು ರೈತನಿಗೂ ಕೂಡ ಸರಿ ಅನಿಸಿತು. ಹಾಗಾಗಿ ಮಾರನೆಯ ದಿನ ಬೆಳಿಗ್ಗೆ ರೈತ ಕೆಲಸ ಹುಡುಕಲು ನಗರಕ್ಕೆ ಹೋದ. ಎಲ್ಲ ಕಡೆ ಕೆಲಸ ಕೇಳಿದ. ಆದರೆ ಎಲ್ಲೂ ಅವನಿಗೆ ಕೆಲಸ ಸಿಗಲಿಲ್ಲ. ಇದ್ದ ಒಬ್ಬ ಮಗ ಕೂಡ ಅವರಿಂದ ದೂರಾದ. ಇತ್ತ ರೈತನಿಗೆ ಅವನ ಜೀವನವೇ ಶೂನ್ಯ ಅನಿಸುತ್ತಿತ್ತು. ರೈತ ಮತ್ತೆ ಮನೆಗೆ ಬಂದು ಕೆಲ ಕಾಲ ಕಳೆದ. ಆದರೆ ಅವನ ಜೀವನದಲ್ಲಿ ಮಾತ್ರ ಯಾವುದೇ ಬದಲಾವಣೆ ನಡೆದಿಲ್ಲ. ಒಂದು ದಿನ ರೈತನ ಹೆಂಡತಿ ಮತ್ತೆ ಗಂಡನ ಹತ್ತಿರ ಬಂದು, ನೀವು ಈ ರೀತಿ ಕೊರಗುತ್ತಾ ಕುಳಿತುಕೊಳ್ಳುವುದು ಸರಿಯಲ್ಲ. ನೀವು ಒಂದೇ ಒಂದು ಸಲ ನಗರಕ್ಕೆ ಹೋಗಿ ಕೆಲಸ ಹುಡುಕಿ ಸಿಗದಿದ್ದಾಗ ಮನೆಗೆ ಬಂದು ಬಿಟ್ಟಿರಿ. ಆ ರೀತಿ ಮಾಡಿದರೆ ಹೇಗೆ? ಇನ್ನೊಂದು ಸಲ ಪ್ರಯತ್ನ ಮಾಡಿ. ಈ ಸಲ ಖಂಡಿತ ನಿಮಗೆ ಕೆಲಸ ಸಿಗುತ್ತೆ. ಈ ರೀತಿ ಮನೆಯಲ್ಲಿ ಕೂತು ಕೊರಗುವುದಕ್ಕಿಂತ ಹೊರಗೆ ಹೋಗಿ ಪ್ರಯತ್ನ ಮಾಡುವುದು ಒಳ್ಳೆಯದಲ್ಲವಾ ಅಂದಳು. ಹೆಂಡತಿ ಹೇಳಿದಂತೆ ರೈತ ಮತ್ತೆ ನಗರಕ್ಕೆ ಹೋಗಿ ಕೆಲಸ ಹುಡುಕಾಡಿದ. ಆದರೆ ಈ ಸಲ ಕೂಡ ಅವನಿಗೆ ಯಾವ ಕೆಲಸವೂ ಸಿಗಲಿಲ್ಲ. ನಿರಾಸೆಯಿಂದ ಮನೆಯ ಕಡೆ ಹೋದ. ಆದರೆ ದಾರಿಯಲ್ಲಿ ಅವನಿಗೊಬ್ಬ ಸಾಧು ಕಾಣಿಸಿದರು. ಸಾಧು ರೈತನನ್ನು ಕರೆದು, ಏನಪ್ಪ, ನೀನು ತುಂಬಾನೇ ನೊಂದುಕೊಂಡಂತೆ ಕಾಣುತ್ತಿರುವೆ, ಏನಾಯಿತು ಎಂದು ಕೇಳಿದರು. ಏನು ಹೇಳಲಿ ಪುಣ್ಯಾತ್ಮ, ನನ್ನನ್ನ ದರಿದ್ರ ಹಿಂಬಾಲಿಸುತ್ತಿದೆ. ಕೆಲವು ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಅನ್ನುವಷ್ಟರಲ್ಲಿ ಹಾಳಾದ ಪ್ರವಾಹ ಬಂದು ನಮ್ಮ ಜೀವನವನ್ನೇ ನಾಶ ಮಾಡಿತು. ಆ ಪ್ರವಾಹದಲ್ಲಿ ನನ್ನ ಮನೆ ಧ್ವಂಸವಾಯಿತು. ಈಗ ನನ್ನ ಹತ್ತಿರ ಹಣ ಇಲ್ಲ. ತಿನ್ನೋಣ ಅಂದರೆ ಸರಿಯಾದ ಊಟ ಇಲ್ಲ. ಯಾವುದೋ ಒಂದು ಚಿಕ್ಕ ಗುಡಿಸಲು ಕಟ್ಟಿಕೊಂಡು ಬದುಕುತ್ತಿದ್ದೀನಿ. ಇದೆಲ್ಲದಕ್ಕಿಂತ ನನಗೆ ಅತಿ ಹೆಚ್ಚು ದುಃಖ ಕೊಡುತ್ತಿರುವ ವಿಷಯ ಏನಂದ್ರೆ, ಯಾವುದೋ ಕೆಟ್ಟ ಕೋಪದಿಂದ ನನ್ನ ಮಗನನ್ನು ಹೊಡೆದು ಓಡಿಸಿಬಿಟ್ಟೆ. ಆದರೆ ಇದುವರೆಗೂ ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಜೋರಾಗಿ ಗೋಳಾಡಿದ ರೈತ. ಏನಪ್ಪ, ಇದರಲ್ಲಿ ಅಷ್ಟೊಂದು ಚಿಂತೆ ಮಾಡೋ ವಿಷಯ ಏನಿದೆ? ನಿನಗೆ ಏನು ನಡೆದಿದೆಯೋ ಎಲ್ಲವೂ ಒಳ್ಳೆಯದಕ್ಕೆ ನಡೆದಿದೆ ಅಂದರು ಸಾಧು. ಆ ಮಾತು ಕೇಳಿದ ರೈತನಿಗೆ ತುಂಬಾನೇ ಕೋಪ ಬಂತು. ಮಹಾತ್ಮ, ನೀವೇನು ಮಾತನಾಡುತ್ತಿದ್ದೀರಿ? ನಾನು ಇಷ್ಟೆಲ್ಲ ಕಷ್ಟ ಹೇಳಿ ದುಃಖ ಪಡುತ್ತಿದ್ದರೆ ಎಲ್ಲವೂ ಒಳ್ಳೆಯದಕ್ಕೆ ಅಂತೀರಾ? ಇದರಲ್ಲಿ ಒಳ್ಳೆಯ ವಿಷಯ ಏನಿದೆ? ನನ್ನ ಮಗ ನನ್ನನ್ನು ಬಿಟ್ಟು ಓಡಿ ಹೋಗಿರುವುದು ಒಳ್ಳೆಯದು ಹೇಗಾಗುತ್ತೆ? ಮನೆ ಹೋಯಿತು, ಹೊಲ ಹೋಯಿತು, ದುಡ್ಡು ಹೋಯಿತು, ಎಲ್ಲವೂ ನಷ್ಟನೇ ಆಯಿತು. ಒಳ್ಳೆಯದು ಏನಾಯಿತು ಎಂದು ಕೇಳಿದ ರೈತ. ನೋಡಪ್ಪ, ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ನಿನಗೆ ಎಲ್ಲವೂ ಒಳ್ಳೆಯದಾಗುತ್ತೆ. ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಶೀಘ್ರವೇ ಉತ್ತರ ಕೂಡ ಸಿಗುತ್ತೆ. ತುಂಬಾ ಯೋಚನೆ ಮಾಡಬೇಡ ಎಂದು ಹೇಳಿ ಸಾಧು ಅಲ್ಲಿಂದ ಹೊರಟು ಹೋದರು. ಯಾಕೆ ಎಲ್ಲರೂ ನಡೆದಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುತ್ತಿದ್ದಾರೆ? ಅವರೆಲ್ಲರೂ ಹುಚ್ಚರ ಅಥವಾ ನಾನೇ ಹುಚ್ಚನ ಎಂದು ಯೋಚಿಸುತ್ತಾ ರೈತ ಮನೆಗೆ ಹೋದ. ಮಾರನೇ ದಿನ ಮತ್ತೆ ರೈತ ಕೆಲಸ ಹುಡುಕಲು ನಗರಕ್ಕೆ ಬಂದ. ಆದರೆ ಈ ಸಲ ಒಬ್ಬ ದೊಡ್ಡ ವ್ಯಾಪಾರಿಯ ಮನೆಯಲ್ಲಿ ರೈತನಿಗೆ ಕೆಲಸ ಸಿಕ್ಕಿತು. ಆ ವ್ಯಾಪಾರಿ ಕೂಡ ತುಂಬಾನೇ ಒಳ್ಳೆಯವನು. ಕೆಲಸ ಸಿಕ್ಕ ಕಾರಣ
ರೈತನಿಗೆ ತುಂಬಾನೇ ಖುಷಿಯಾಯಿತು. ಒಂದು ದಿನ ವ್ಯಾಪಾರಿ ರೈತನನ್ನು ಕರೆದು, ನೋಡಪ್ಪ, ನನ್ನ ಮನೆ ಮುಂದೆ ಇರೋ ಮನೆ ಖಾಲಿಯಾಗಿದೆ. ಅದರಲ್ಲಿ ಎಲ್ಲಾ ಸೌಕರ್ಯ ಕೂಡ ಇದೆ. ಬೇಕಾದರೆ ನೀನು ನಿನ್ನ ಕುಟುಂಬದ ಜೊತೆ ಬಂದು ಆ ಮನೆಯಲ್ಲಿ ವಾಸವಿರಬಹುದು ಎಂದು ಹೇಳಿದ. ಆ ಮಾತು ಕೇಳಿ ರೈತನಿಗೆ ತುಂಬಾನೇ ಸಂತೋಷವಾಯಿತು. ಕೂಡಲೇ ಊರಿಗೆ ಹೋಗಿ ಹೆಂಡತಿಯನ್ನು ಕರೆತಂದು ವ್ಯಾಪಾರಿ ಕೊಟ್ಟಂತ ಮನೆಯಲ್ಲಿ ಸಂತೋಷವಾಗಿ ಇರಲಾರಂಭಿಸಿದ. ಒಂದು ದಿನ ರಾತ್ರಿ ಯಾರೋ ಬಾಗಿಲು ತಟ್ಟದ ಶಬ್ದ ಕೇಳಿಸಿತು. ಬಾಗಿಲು ತೆಗೆದು ನೋಡಿದರೆ ಯಾರೋ ಒಬ್ಬ ಯುವಕ ಒಂದು ಚೀಲ ಹಿಡಿದುಕೊಂಡು ನಿಂತಿದ್ದ. ಆ ಯುವಕ ಯಾರೆಂದು ರೈತನಿಗೆ ಗೊತ್ತಾಗಲಿಲ್ಲ. ಆಗ ಆ ಯುವಕ, ನಾನು ಯಾರೆಂದು ಗೊತ್ತಾಗಲಿಲ್ವಾ? ಅಪ್ಪ, ನಾನು ನಿಮ್ಮ ಮಗ. ಆವತ್ತು ನೀವು ಹೊಡೆದು ಓಡಿಸಿದಾಗ ನಾನು ನಗರಕ್ಕೆ ಹೋಗಿ ಒಂದು ಕೆಲಸಕ್ಕೆ ಸೇರಿಕೊಂಡೆ. ಆ ರೀತಿ ಬಂದ ಹಣವನ್ನೆಲ್ಲ ಕೂಡಿಟ್ಟು ಒಂದು ಚಿಕ್ಕ ವ್ಯಾಪಾರ ಶುರು ಮಾಡಿದೆ. ಆ ವ್ಯಾಪಾರ ಕೂಡ ಚೆನ್ನಾಗಿ ನಡೆದು ಒಳ್ಳೆ ಲಾಭ ಬಂತು. ಈಗ ನಾನು ಕೈ ತುಂಬಾ ಸಂಪಾದನೆ ಮಾಡುತ್ತಿದ್ದೀನಿ. ನನ್ನ ಕೆಳಗೆ 50 ಜನ ಕೆಲಸಗಾರರು ಕೂಡ ಇದ್ದಾರೆ. ನಾನು ಒಂದು ದೊಡ್ಡ ಮನೆಯನ್ನು ಕೂಡ ಕಟ್ಟಿಕೊಂಡಿದ್ದೇನೆ. ಹಾಗಾಗಿ ನಿಮ್ಮನ್ನು ಕೂಡ ಕರೆದು ಹೋಗೋಣ ಎಂದು ನಮ್ಮ ಊರಿಗೆ ಹೋದೆ. ಆದರೆ ನೀವು ಅಲ್ಲಿರಲಿಲ್ಲ. ನೀವು ನಗರಕ್ಕೆ ಕೆಲಸಕ್ಕೆ ಹೋಗಿದ್ದೀರಿ ಎಂದು ಪಕ್ಕದ ಮನೆಯವರು ಹೇಳಿದರು. ಆ ರೀತಿ ನಿಮ್ಮನ್ನು ಹುಡುಕಿ ಹುಡುಕಿ ಇವತ್ತು ನೀವು ನನಗೆ ಸಿಕ್ಕಿದಿರಿ ಎಂದು ಹೇಳಿದ. ಮಗನನ್ನು ನೋಡಿದ ರೈತನ ಸಂತೋಷಕ್ಕೆ ಅಡೆತಡೆಯೇ ಇರಲಿಲ್ಲ. ಆಗ ರೈತನ ಮಗ, ಅಪ್ಪ, ನಾನು ನಿಮಗೆ ಅವತ್ತೇ ಹೇಳಿದೆ ತಾನೆ, ಏನೇ ನಡೆದರೂ ಅದು ನಮ್ಮ ಒಳ್ಳೆಯದಕ್ಕೆ ಅಂತ. ಅವತ್ತು ಆ ಪ್ರವಾಹ ಬರದಿದ್ದರೆ ನಾವಿನ್ನೂ ಅದೇ ಊರಿನಲ್ಲೇ ಕಷ್ಟಪಡುತ್ತಿದ್ದೆವು. ಇಷ್ಟೆಲ್ಲ ಹಣ ಆಸ್ತಿ ಸಂಪಾದನೆ ಮಾಡುತ್ತಿರಲಿಲ್ಲ. ಆ ಊರಿನಲ್ಲಿ ನಾವು 3 ದುಡಿದರೂ ಕೂಡ 2 ಹೊತ್ತು ಊಟಕ್ಕೆ ಮಾತ್ರ ಸರಿ ಹೋಗುತ್ತಿತ್ತು ಅಂದ ರೈತನ ಮಗ. ಆಗ ಆ ರೈತ ಕೂಡ, ಮಗನೇ, ನಿನ್ನ ಮಾತು ಅವತ್ತೇ ನಾನು ಕೇಳಬೇಕಿತ್ತು. ಆ ಪ್ರವಾಹ ಬರದಿದ್ದರೆ ನಾನು ಕೂಡ ಅಲ್ಲಿ ತುಂಬಾನೇ ಕಷ್ಟಪಡುತ್ತಿದ್ದೆ. ಈಗ ಒಳ್ಳೆಯ ಕೆಲಸ ಸಿಕ್ಕಿದೆ, ಒಳ್ಳೆಯ ಯಜಮಾನ ಕೂಡ ಸಿಕ್ಕಿದ್ದಾರೆ ಎಂದು ಹೇಳಿದ. ಈ ಕತೆ ಹೇಳಿದ ಸಾಧು, ಏನಪ್ಪ, ಕತೆ ಕೇಳಿದೆ ತಾನೆ. ಮನುಷ್ಯನ ಆಲೋಚನೆ ಯಾವಾಗಲೂ ದೊಡ್ಡದಾಗಿರಬೇಕು. ಮನುಷ್ಯನಿಗೆ ಭವಿಷ್ಯತ್ತಿನ ಬಗ್ಗೆ ತಿಳಿದುಕೊಳ್ಳುವ ಶಕ್ತಿ ಇಲ್ಲ. ಈಗ ನಡೆದಿರುವುದೆಲ್ಲ ಭವಿಷ್ಯತ್ತಿನಲ್ಲಿ ಅವನಿಗೆ ಒಳ್ಳೆಯದಾಗುತ್ತದೆ ಎಂಬುದು ಅವನಿಗೆ ಗೊತ್ತಾಗುವುದಿಲ್ಲ. ಮನುಷ್ಯ ಯಾವಾಗಲೂ ಇವತ್ತಿನ ಬಗ್ಗೆ ಮಾತ್ರ ಯೋಚಿಸುತ್ತಾನೆ. ನೋಡಪ್ಪ, ಧರ್ಮವಾಗಿ ನ್ಯಾಯವಾಗಿ ಇರುವ ವ್ಯಕ್ತಿಗೆ ಯಾವತ್ತೂ ಕೂಡ ಕೆಟ್ಟದಾಗುವುದಿಲ್ಲ. ಒಂದು ವೇಳೆ ಇವತ್ತು ಕೆಟ್ಟದ್ದು ನಡೆದರೂ ಕೂಡ ಅದು ಭವಿಷ್ಯತ್ತಿನಲ್ಲಿ ಒಳ್ಳೆಯದಾಗಿ ಬದಲಾಗುತ್ತದೆ. ನೋಡಪ್ಪ, ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೋ, ಇದು ಕಾಲ. ಕಾಲ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಇವತ್ತು ಅನುಭವಿಸುವ ಕಷ್ಟ ನಾಳೆ ಇರುವುದಿಲ್ಲ. ಕಾಲ ಬದಲಾಗುತ್ತದೆ. ಎಲ್ಲವೂ ಕೂಡ ಕೇವಲ ಕ್ಷಣಿಕ ಮಾತ್ರ. ನೀನೀಗ ಎಷ್ಟು ಕಷ್ಟಪಡುತ್ತಿದ್ದರೂ ಆ ಎಲ್ಲಾ ಕಷ್ಟಗಳು ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಒಳ್ಳೆಯದಾಗಿ ಬದಲಾಗುತ್ತದೆ. ನೋಡಪ್ಪ, ನಮ್ಮ ಕಾಲ ಚೆನ್ನಾಗಿಲ್ಲ ಅಂದಾಗ ನಾವು ಸಮಾಧಾನದಿಂದ ತಾಳ್ಮೆಯಿಂದ ಇರಬೇಕು. ಆ ಸಮಯದಲ್ಲಿ ಯಾವುದೇ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ಸಾಧು ಹೇಳಿದರು. ಆಗ ಆ ಯುವಕ, ಮಹಾತ್ಮ, ನೀವು ಹೇಳಿದ ಮಾತು, ಕತೆ ಎಲ್ಲವೂ ಕೂಡ ಚೆನ್ನಾಗಿದೆ. ಆದರೆ ನನ್ನ ವಿಷಯ ಬೇರೆ. ನಾನು ಇದುವರೆಗೂ ಸಂಪಾದನೆ ಮಾಡಿದ ದುಡ್ಡೆಲ್ಲ ಕಳ್ಳರು ದೋಚಿಕೊಂಡು ಹೊರಟು ಹೋದರು. ಇದರಲ್ಲಿ ಒಳ್ಳೆಯದೇನಿದೆ ಎಂದು ಕೇಳಿದ. ಆಗ ಸಾಧು ನಗುತ್ತಾ ಅವರ ಚೀಲದ ಒಳಗಿರುವಂತ ಒಂದು ವಜ್ರವನ್ನು ಆ ಯುವಕನಿಗೆ ಕೊಡುತ್ತಾ, ನೋಡಪ್ಪ, ಇದು ನನಗೆ ದಾರಿಯಲ್ಲಿ ಸಿಕ್ಕಿತು. ಇದರಿಂದ ನನಗೆ ಯಾವ ಉಪಯೋಗವೂ ಇಲ್ಲ. ಆದರೆ ನಿನಗೆ ತುಂಬಾನೇ ಉಪಯೋಗವಿದೆ ಎಂದು ಹೇಳಿದರು. ಆ ವಜ್ರವನ್ನು ತೆಗೆದುಕೊಂಡ ಆ ಯುವಕ ಸಾಧು ಪಾದಗಳಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ನೀವು ಹೇಳಿದ್ದು ಅಪ್ಪಟ ಸತ್ಯ. ಕಳ್ಳರು ನನ್ನ ಹಣ ದೋಚದೇ ಹೋಗಿದ್ದರೆ ನಾನು ಮನೆಗೆ ಹೋಗಿರುತ್ತಿದ್ದೆ. ಇಷ್ಟು ವರ್ಷ ದುಡಿದ ಹಣದಿಂದ 1 ವರ್ಷ ಕೂತು ತಿನ್ನಬಹುದಾಗಿತ್ತು. ಮತ್ತೆ ನಾನು ಕೆಲಸ ಹುಡುಕಲು ಹೋಗಬೇಕಿತ್ತು. ಆದರೆ ಅವರು ಹಣ ಕದ್ದಿದ್ದರಿಂದ
ನಾನು ನಿಮ್ಮನ್ನು ಭೇಟಿಯಾದೆ. ಈಗ ನೀವು ನನಗೆ ವಜ್ರ ಕೊಟ್ಟಿರಿ. ಇದರಿಂದ ನನ್ನ ಜೀವನವೇ ಐಶ್ವರ್ಯದಿಂದ ತುಂಬಿ ಹೋಯಿತು ಎಂದು ಹೇಳಿದ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕೇವಲ ಕಥೆನೇ ಇರಬಹುದು. ಎಲ್ಲರ ಜೀವನದಲ್ಲೂ ಇದೇ ರೀತಿ ನಡೆಯುವುದಿಲ್ಲ. ಆದರೂ ಕೂಡ ಕಾಲ ಮಾತ್ರ ಎಲ್ಲರ ಜೀವನದಲ್ಲೂ ಬದಲಾಗುತ್ತದೆ. ಎಲ್ಲರಿಗೂ ಯಾವಾಗಲೂ ಕೆಟ್ಟದ್ದು ಮಾತ್ರನೇ ನಡೆಯುವುದಿಲ್ಲ. ಇವತ್ತು ಕೆಟ್ಟದ್ದು ನಡೆದರೆ ನಾಳೆ ಒಳ್ಳೆಯದು ನಡೆಯುತ್ತದೆ. ಇವತ್ತು ನಡೆದಂತ ಕೆಟ್ಟದ್ದೇ ನಾಳೆ ಒಳ್ಳೆಯದಾಗಿ ಬದಲಾಗುತ್ತದೆ ಅನ್ನುವುದು ನೆನಪಿಟ್ಟುಕೊಂಡರೆ ಜೀವನದಲ್ಲಿ ನಮಗೆ ದುಃಖ ಇರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.